ಹುಷಾರಾಗಿದ್ದು ನನ್ನ ಕೈನ ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ನನ್ನ ತಂಗಿನ ಕೊಂದ ನಾಯಿಗಳು, ನೀವು ನಾನು ಕೊಲೆ ಮಾಡ್ದೆ ಬಿಡಲ್ಲ. ನಾನು ಹೇಳೋದನ್ನ ಕೇಳು. ನಿನ್ ತಂಗಿನ ನಾವ್ ಯಾರು ಕೊಲೆ ಮಾಡಿಲ್ಲ. ನಿನ್ನ ತಂಗಿ ಸತ್ತಿದ್ರಿಂದ ನಿನ್ಗೆಷ್ಟು ದುಃಖ ಆಗಿದೋ ಅಷ್ಟೇ ದುಃಖ ನನಗಾಗಿದೆ. ಸುಳ್ಳು ಸುಳ್ಳು, ನನಗೆಲ್ಲ ಗೊತ್ತು. ನನ್ನ ತಂಗಿನ ಗರ್ಭಿಣಿ ಮಾಡಿ ನೀವೇ ಅವಳ ಕೊಂದಿದ್ದು. ಆದಿ, ಏನ್ ಹೇಳ್ತಾ ಇದೀಯ? ನಿನ್ನ ತಂಗಿ ಗರ್ಭಿಣಿನ? ಹೌದು, ನೀವೇ ಅವಳ ಕೊಂದಿದ್ದು. ಒಂದು ವೇಳೆ ನೀನ್ ಹೇಳಿದ್ ನಿಜ ಆಗಿದ್ರೆ ಸಾಯ್ತಾ ಇದ್ದಿದ್ದು ನಿನ್ನ ತಂಗಿ ಅಲ್ಲ, ನನ್ನ ತಮ್ಮ. ಅಣ್ಣ, ಡಿವೈಎಸ್ಪಿ ಫೋನ್ ಮಾಡಿದ್ರು. ಆದಿ ಬೇಲ್ ತಗೊಂಡು ಜೈಲಿಂದ ಆಚೆ ಬಂದಿದ್ದಾನಂತೆ. ಅದಕ್ಕೆ ಹುಷಾರಾಗಿದೆ ಅಂತ ಹೇಳೋಕ್ ಹೇಳಿದ್ದಾರೆ. ನೀನಾ? ನೀವು ಎಷ್ಟೇ ಹುಷಾರಾಗಿದ್ದು ನನ್ನ ಕೈನ ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ನನ್ನ ತಂಗಿನ ಕೊಂದ ನಾಯಿಗಳು, ನೀವು ನಾನು ಕೊಲೆ ಮಾಡ್ದೆ ಬಿಡಲ್ಲ. ನಾನು ಹೇಳೋದನ್ನ ಕೇಳು. ನಿನ್ ತಂಗಿನ ನಾವ್ ಯಾರು ಕೊಲೆ ಮಾಡಿಲ್ಲ. ನಿನ್ನ ತಂಗಿ ಸತ್ತಿದ್ರಿಂದ ನಿನ್ಗೆಷ್ಟು ದುಃಖ ಆಗಿದೋ ಅಷ್ಟೇ ದುಃಖ ನನಗಾಗಿದೆ. ಸುಳ್ಳು ಸುಳ್ಳು, ನನಗೆಲ್ಲ ಗೊತ್ತು. ನನ್ನ ತಂಗಿನ ಗರ್ಭಿಣಿ ಮಾಡಿ ನೀವೇ ಅವಳ ಕೊಂದಿದ್ದು. ಆದಿ, ಏನ್ ಹೇಳ್ತಾ ಇದೀಯ? ನಿನ್ನ ತಂಗಿ ಗರ್ಭಿಣಿನ? ಹೌದು, ನೀವೇ ಅವಳ ಕೊಂದಿದ್ದು. ಒಂದು ವೇಳೆ ನೀನ್ ಹೇಳಿದ್ ನಿಜ ಆಗಿದ್ರೆ ಸಾಯ್ತಾ ಇದ್ದಿದ್ದು ನಿನ್ನ ತಂಗಿ ಅಲ್ಲ, ನನ್ನ ತಮ್ಮ. ನಾನೇ ನನ್ನ ಕೈಯಾರ ಅವನ್ನ ಕತ್ತರಿಸಿ ತುಂಡು ತುಂಡಾಗಿ ಬಿಸಾಕ್ತಾ ಇದ್ದೆ. ನನ್ನ ತಮ್ಮಂದ್ರ ಬಗ್ಗೆ ಎದೆ ತಟ್ಟಿ ಹೇಳ್ಕೊಳ್ಳೋಷ್ಟು ಧೈರ್ಯ ನನಗಿದೆ. ನಿಜ ಹೇಳ್ತಾ ಇದ್ದೀನಿ, ನಿನ್ನ ತಂಗಿನ ಯಾರೂ ಕೊಲೆ ಮಾಡಲಿಲ್ಲ. ನನ್ನ ತಮ್ಮ ಅನಿರುದ್ಧ್ ತಮಾಷೆಗೆ ಅಂತ ನಿನ್ನ ತಂಗಿನ ನೀರಿಗೆ ತಳ್ಳಿದ್ದು ನಿಜ. ಅವಳಿಗೆ ಈಜು ಬರಲ್ಲ ಅಂತ ಅವನಿಗೆ ಗೊತ್ತಿರ್ಲಿಲ್ಲ. ಅವಳು ನೀರಲ್ಲಿ ಮುಳುಗಿ ಸತ್ತೋದು ಅಷ್ಟೇ. ಏನ್ ಕತೆ ಕತೆ ಹೇಳ್ತಾ ಇದೀರ ನೀವು? ನನ್ನ ತಂಗಿನ ಸಮುದ್ರದ ಮಧ್ಯದಲ್ಲಿ ಬಿಸಾಕಿದ್ರು. ಈಸ್ಕೊಂಡ್ಬಂದು ಕಳಸರ ಸಾಕತ್ತಿತ್ತು ಅವಳಿಗೆ. ಅವಳು 6 ವರ್ಷದ ಮಗು ಇದ್ದಾಗ್ಲೇ ನನ್ನ ಕೈಯಾರ ಅವಳಿಗೆ ನಾನು ಈಜ್ ಕಲ್ಸ್ಕೊಟ್ಟಿದ್ದೆ. ಅಂತವಳು ನಿಮ್ಮನೆ ಪಕ್ಕದ ನದಿಲಿ ಮುಳುಗ್ ಸತ್ತೋಗ್ತಾಳ. ಏನ್ ಕತೆ ಹೇಳ್ತಿದ್ದೀರಾ ನೀವು? ಇದು ನಾನು ನಂಬೇಕಾ? ನೀನ್ ಹೇಳ್ತಾ ಇರೋ ನಿಜಾನ? ಸುಳ್ಳು ಹೇಳ್ತೀರ ನೀವು? ಹಾಗಾದ್ರೆ ನೀನ್ ಹೇಳೋದೇ ನಿಜ. ಗೌರಿನ್ ಯಾರೋ ಕೊಲೆ ಮಾಡಿದ್ದಾರೆ. ನಿನ್ನ ತಂಗಿ ಗೌರಿನ್ ಯಾರೋ ಸಾಯಿಸಿದ್ದಾರೆ. ನಾನವತ್ತು ನಿಮ್ಮಲ್ಲಿ ಯಾರಾದರೂ ಒಬ್ಬನ ಸಾಯಿಸಲೇಬೇಕು ಅಂತ ಬಂದೆ. ನದಿ ತೀರದಲ್ಲಿ ನಿಮ್ಮ ತಮ್ಮ ಕೂತಿದ್ದ. ಅವನ್ನ ಸಾಯಿಸ್ಬೇಕು ಅಂತ ನೋಡಿದೆ. ಆದರೆ ಅವನು ಹೊಟ್ಟೋದ. ಅವನು ವಾಪಸ್ ಬರಲಿ ಅಂತ ಅವಳನ್ನ ಕಿರ್ಚೋ ಹಾಗೆ ಮಾಡಿದೆ. ಅವಳು ಎಷ್ಟೇ ಕಿರ್ಚಿದ್ರು ಅವನು ವಾಪಸ್ ಬರಲೇ ಇಲ್ಲ. ನಾನು ನೋಡಿರೋ ಅವಳು ಎಲ್ಲಾದರೂ ಬಾಯಿ ಬಿಟ್ಬಿಟ್ರೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಅವಳನ್ನ ನೀರಲ್ಲಿ ಮುಳುಗಿಸಿ ನಾನೇ ಅವಳನ್ನ ಸಾಯಿಸ್ಬಿಟ್ಟೆ. ಹೌದು, ನಾನೇ ಅವಳನ್ನ ಸಾಯಿಸ್ಬಿಟ್ಟೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನಿಮ್ಮನ್ನು ಕೊಲೆ ಮಾಡೋಂತ ಕಳಿಸಿದ್ದು ನಿಮ್ಮ ದೊಡ್ಡಪ್ಪನ ಮಗ ಭದ್ರ. ಬೇಡ, ನಾನೇನು ಮಾಡ್ಬೇಡಿ, ಬೇಡ.